ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರು ಲಾಗ್ಸ್. ಏನ್ರಿ ಇದು ಯಾವುದು ಹುಳ ಒಳಗೆ ಬಂದ್ಬಿಟ್ಟದ. ನಾವು ಬಾಗ್ಲಕ್ಕೊಂಡು ಹೋಗ್ತೀವಲ್ಲ ಈಗ. ಸೊ ಇವಾಗ ನಾವು ಇಬ್ಬರು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು. ಮಂಡೇ ಇವತ್ತು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಏನೋ ಯಾವುದಿದು ಶ್ರಾವಣ ಮಾಸಕ್ಕೆ ಇವಾಗ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹಾಗೆ ನಮ್ಮ ಮನೆಯವ್ರ ಅತ್ತೆ ಮಾತಾಡ್ಸ್ಬರ್ಲಿಕ್ಕೆ ಹೋಗ್ತಿದ್ದೀವಿ. ಅವ್ರಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ, ಹಾಗೆ ಮಾತಾಡ್ಸ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಬ್ಬರು ಮಕ್ಕಳು ಮಾತ್ರ ಸ್ಕೂಲ್ಗೆ ಹೋಗಿದ್ದಾರೆ. ಬನ್ನಿ ಹೊರಡೋಣ ಈಗ. ಒಂದು ನಿಮಿಷ ರೀ, ಬಟ್ಟೆ ಎಲ್ಲ ತೆಗ್ದಾಕೆ ಬಂದ್ಬಿಟ್ಟು ನಾರ್ಬಿಟ್ಟವು ಮತ್ತು ಗಾಳಿಗೆ ಅಡ್ಡಾಡ್ತವೆ. ಬನ್ನಿ ಇವಾಗ ನಾವು ಹೊರಗೆ ಬಂದು ಆಮೇಲೆ ಸಿಗ್ತೀನಿ ನಿಮಗೆ. ನಾವು ಎವ್ರಿ ಟೈಮ್ ಊರಿಗೆ ಹೋಗುವಾಗಲೆಲ್ಲ ಮೊದಲು ನಾವು ಇಲ್ಲಿ ದರ್ಶನ ಮಾಡಿಕೊಂಡೇ ಹೋಗ್ತಾಯಿದ್ದೀವಿ. ಪಂಚಮುಖಿ ಆಂಜನೇಯ ಸ್ವಾಮಿಗೆ ಏನೋ ಗೊತ್ತಿಲ್ಲ, ಅಲ್ಲಿ ಹೋಗಲೇಬೇಕು ಅಂತ ಒಂಥರ ಏನೋ ಅನಿಸುತ್ತೆ. ತುಂಬ ಪವರ್ಫುಲ್ ಅಂತ ಅನ್ನಿಸ್ತಾ ಇದೆ ನಮಗೆ ಅಂತೂ. ತುಂಬ ಪವಾಡದ ಮೇಲೆ ಪವಾಡ ಅನ್ನೋ ಥರ ಆಗ್ತಾಯಿದೆ ಹೋಗಿ ಬಂದಾಗೆಲ್ಲ. ಅದಕ್ಕೋಸ್ಕರ ಒಂದು ಸಾರಿ ಹೋಗಿ ನಾವು ದರ್ಶನ ಮಾಡಿಕೊಂಡೇ ಹೊರಡೋದು. ಈ ಸಾರಿ ಹೋದಾಗ ಏನಪ್ಪ ಅಂತಂದರೆ ನೇರವಾಗಿ ದರ್ಶನ ಸಿಕ್ತು. ಯಾವಾಗಲೂ ಕೂಡ ಪೂಜಾರಿಯವರು ಇರ್ತಿರ್ಲಿಲ್ಲ. ಗೇಟ್ ಹೊರಗಡೆಯಿಂದನೇ ನಾವು ಜಸ್ಟು ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ವಿ. ಈಗ ಗೇಟ್ ಓಪನ್ ಮಾಡಿ ನಮಗೆ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಒಳಗಡೆ ದೇವಸ್ಥಾನದೊಳಗಡೆನೇ ಬಿಟ್ಟರು. ಸೊ ಅದೊಂಥರ ಖುಷಿ ಆಯಿತು. ಅದರಲ್ಲಿ ನಮ್ಮ ವೀಡಿಯೋಸ್ ನೋಡಿದ್ರಂತೆ ಅವರು. ನೋಡಿಬಿಟ್ಟು ನೀವೆಲ್ಲ ವೀಡಿಯೋಸ್ ಹಾಕೋದು ನೋಡಿ ನೀವು ಈ ಸಾರಿ ಬಂದಾಗ ನಮಗೆ ಕಾಲ್ ಮಾಡಿ ಅಂತ ಅವರು ನಮಗೆ ಮೆಸೇಜ್ ಮಾಡಿದರು. ಅವ್ರ ಫೋನ್ ನಂಬರ್ ಎಲ್ಲ ಕೂಡ ಇನ್ಸ್ಟಾಗ್ರಾಮಲ್ಲಿ. ಆದರೆ ಅವತ್ತಿನ ದಿನವೇ ಅವ್ರು ಮೆಸೇಜ್ ಮಾಡಿದ್ದಾರೆ. ಅವತ್ತಿನ ದಿನವೇ ನಾವು ಕೂಡ ಹೋಗಿದ್ವಿ. ಆದರೆ ನೆಕ್ಸ್ಟ್ ಡೇ ಬಂದಾಗ ಮತ್ತೆ ಬರ್ತೀವಿ ಅಂತ ಹೇಳಿದ್ವಿ. ಇವಾಗ ನಾವು ಊರಿಗೆ ಹೊರಡ್ತಾ ದಾರಿನಲ್ಲಿ ಆಂಜನೇಯನ ದರ್ಶನ ಮಾಡ್ಕೊಂಡ್ವಿ. ಇವಾಗ ಮುಂದೆ ಇದ್ದೀವಿ ನೋಡಿ. ಅಲ್ಲೆಲ್ಲೆಲ್ಲಿ ಮಳೆ ಆಗಿತ್ತಲ್ಲ, ಇಲ್ಲ ನೀರು ಒಂದು ಕಡೆ ನಿಂತವು, ಒಂದು ಕಡೆ ನಿಂತಿಲ್ಲ. ಸೂರ್ಯ ಕಾಣ್ತೀವಿ. ಬಂದೆ ನಾನು ಊರಿಗೆ ಬಂದಿನಿ. ಊರಿಗೆ ಬಂದಿ. ಹೊಟ್ಟೆ ಸಾಗಿತ್ತು. ಬೆಳಿಗ್ಗೆ ಟಿಫಿನ್ ಮಾಡಿ ಬಂದಿದ್ದ. ನಿಮ್ಗೆ ಹೊಟ್ಟೆ ಸಾಗಿತ್ತು ಅಂದ್ರಲ್ಲ, ಅದಕ್ಕೆ ಅಮ್ಮ ಉಪ್ಪಿಟ್ಟು ಮಾಡಮ್ಮ ಅಂದ್ರೆ ವಿಡಿಯೋ ಆಗ್ತದೆ. ಉಪ್ಪಿಟ್ಟು ಮಾಡಿಕೊಂಡು ಬಿಸಿ ಬಿಸಿ ಉಪ್ಪಿಟ್ಟು ತಿಂದು ಸರಿ. ಇದು ನಮ್ಮ ತಾತನ ಅಂಗಡಿ, ಸಣ್ಣ ಕಿರಾಣಿ ಸ್ಟೋರು, ತುಂಬ ಹಳೇ ಕಾಲದ್ದು. ಬನ್ನಿ ಇವಾಗ ನಾವು ಇದರಲ್ಲಿ ಏನೇನು ಇದಾವೆ ಅಂತ ತಗೊಂಡು ತಿನ್ನೋಣ. ವಾವ್, ನನ್ನ ಫೇವ್ರೇಟ್ ಇದು. ಈಗ ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು ಜೊತೆಗೆ ಏನಾದರೂ ತಿನ್ನೋಕ್ಕೆ ಅಂತೇಳಿ ತೊಗೊಳಕ್ಕೆ ಬಂದೀನಿ. ಸಂಡ್ಗಿ ನೋಡಿ, ಯಾರಿಗಿಂತವೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಈಗ ಉಪ್ಪಿಟ್ಟು ಜೊತೆ ಸೈಡಲ್ಲಿ ಹಚ್ಕೊಂಡು ತಿನ್ನೋಕ್ಕೆ. ಮತ್ತು ಆಮೇಲೆ ಹೋಗುವಾಗ ನನ್ನ ಮಕ್ಳಿಗೆ ತೊಗೊಂಡು ಹೋಗ್ತೀನಿ. ಈ ಥರ ಅವಲಕ್ಕಿ ಯಾರು ತಿಂದಿದ್ದೀರಿ ನೋಡಿ. ಮತ್ತು ಈ ದಪ್ಪ ಸಂಡಿಗೆ ಖಾರ ಇರೋದು ಆರಿಸ್ಕೊಂಡು ತಿಂತೀವಿ ನಾವು. ಈ ಸಂಡಿಗೆ ನೋಡಿರಿ, ಏನು ತಿನ್ನಬೇಕು ಚಿಲಿ ಹೇಗಿದ್ದಾವೇನೋ ನೋಡೋಣ. ಇವತ್ತು ನಾನು ನಮ್ಮ ತಾತಗೆ ನಮ್ಮ ಅಮ್ಮಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿನಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಪ್ರ್ಯಾಂಕ್ ವಿಡಿಯೋ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ, ಹೇಗೆ ಮಾಡ್ತಾರಂತ. ಇಷ್ಟು ತೊಗೊಂಡು ಹೋಗೋಣ. ಈ ಅಂಗಡಿ ಎದುರಿಗೇ ನಮ್ಮ ಮನೆ, ಹಿಂಗೆ ಅಪೋಸಿಟ್. ಇಲ್ಲಿ ಚಿಕ್ಕದಾಗಿ ದೇವಸ್ಥಾನ ಇದೆ, ಮುಂದೆ ಕಾಣಿಸ್ತಿದೆ ಅಲ್ಲ. ನಮ್ಮ ತಾತ ನಮ್ಮ ಅಜ್ಜಿ ಅಲ್ಲಿ ನಮ್ಮಮ್ಮ ಇಬ್ಬರೂ ಪೂಜೆ ಮಾಡ್ತಾರೆ ದಿನ ಮುಂಜಾನೆ ಸಂಜೆನೆ. ಬನ್ನಿ ಇವಾಗ ಹೋಗೋಣ ತಗೊಂಡು. ಇಲ್ಲೆಲ್ಲ ಹಾಗೆ ಎಲ್ಲ ಕಿರಾಣಿ ಮಾಲ್ ಇಟ್ಟಿದ್ದಾರೆ.
ಇಷ್ಟೆಲ್ಲ ಇದಾವೆ. ನನ್ನ ಮಕ್ಳು ಬಂದರೆ ಇವನ್ನೆಲ್ಲ ಹರ್ಕೊಂಡು ತಿಂತಾರೆ, ನಾನು ಬಂದರೆ ಇವನ್ನೆಲ್ಲ ಹರ್ಕೊಂಡು ತಿಂತೀನಿ ನೋಡಿ. ಲಾಕ್ ಹಾಕಿದ್ರು ನಮ್ಮ ತಾತ. ಈಗ ತೆಗ್ದೀನಿ. ಕಾಫಿ ಕುಡಿದ್ರಿ ರಾವಿಲೆ ಅವ್ರಿಗೇನು ಬೇಡ ಬೇಡ ಅಲ್ರಿ? ಇದು ಯಾರಿದು? ಎಲ್ಲ ಕಿವಿಯಾಗ ಹಾಕಿ ಮುನ್ಯಾಗ ಹಾಕಿ ಏನು ಪಲ್ಪ್ ಮಾಡಿದ ಫೋಟೋ ಇದು. ಇದು ಯಾರು ಈಗ? ಇದು ಪಲ್ಪ್ ಮಾಡ್ಯಾಗ ಯಾರು? ಪಲ್ಪ್ ಮಾಡ್ಯಾಗ ಯಾರು? ನೋಡು ಸ್ವಲ್ಪ ನೋಡು ಕಣ್ಣು ಸೀರೆ ಬೋರ್ಮಳ ನೋಡಿ ನಾನು ಬಿಡುವ ನೀನು ಅನ್ನೋದು. ಮತ್ತೆ ಯಾರು ಹಾಂ ಯಾರು ಇವ್ರು ಯಾರು? ತಾತನ ಜೊತೆಗೆ ನೋಡಿ ಯಾರು ಕೇಳತ್ತೀನಿ ಕೇಳ ಏನು ಯಾವ ಫೋಟೋದಾಗ ಮಾಡ್ತಾರೆ. ಇಲ್ಲೇದಿ ನೋಡಿ ನೀನು ಒರಿಜಿನಲ್ ನೀನು ನೋಡ ಈಗ ನೋಡು ಅದು ಹೆಂಗೈತೆ. ನೀನು ಇಲ್ಲೇದಿ ನೋಡಿ. ಹಾಗಾಗಿ ಎಲ್ಲ ಸಾಮಾನು ಹಾಕಿ ಇದು ನೀನವ ಅದೇ ಯಾರು? ಬಲ್ರಕ್ಕಿ ಕುಂತಾನೆ ಬಲ್ರಕ್ಕಿ ಅದೇ ಯಾವ್ದ ಅವ್ರ ಗೊಲ್ರಾರ ನೋಡೋರು ಚೆನ್ನಾಗಿ ಮಾಡಿ ಬಲ್ರ. ನೋಡಿ ಇವ್ರು ಯಾರನ್ನು ಯಾರು ಇಟ್ಟದ್ದು ಕುಂಟ್ಕೊಂಡು ನೋಡಿ ಯಾರನ್ನು. ಎರಡು ಕಡೆ ಇದನ್ನ ಚುಚ್ಕೊಂಡಿ ನೀನು ಮಾತಾಡೋದು ಹಂಗೆ ಯಾರು ಮಾಡ್ತಾರೆ? ಫೋಟೋದಾಗ ಫೋಟೋದಾರ ಯಾರು ಮಾಡ್ತಾರೆ? ಫೋಟೋದಾರ ದಿನ ಅದನ್ನ ಮಾಡ್ಕೊಂಡು ಕೊಡ್ತಾರೆ. ನಿಂದು ಅವ್ರದ್ದು ಎಲ್ಲ ಮಾತಾಡ್ತಾರೆ. ಕೇಳ ಯಾರು ಅಂತ ಕೇಳೋದು ಇದು ಎರಡು ಕಡೆ ನೋಡ ನಿಂದಲ್ಲ ಏನಲ್ಲ ಇಲ್ಲ ಇದು ಯಾರು ಹೇಳ? ಸೀದೆ ಹೇಳೋಣ. ಅಲ್ಲ ಆಕಿ ಎರಡು ಕಡೆ ಚುಚ್ಚಿಕೊಂಡಿಲ್ಲ ಮೂಗು ಯಾರು ಅವರು? ಯಾರವರು? ಯಾರು ಇದು ಯಾರು ಬಗ್ಲಾಗೈತದು? ಮತ್ತೆ ಅಲ್ಲ ಮತ್ತೆ ಅದನ್ನ ಕೇಳಕತ್ತಿರ ಯಾರು ಕೂಡ ತೆಕ್ಕೊಂಡಿ ಅಲ್ಲ ಅಂತ ಕೇಳಿಲ್ಲ. ಯಾರು ಕೂಡ ತೆಕ್ಕೊಂಡಿ ನಿಮ್ಮ ಫೋಟೋ ಅದು ಮಾಡಲಿ ಬಿಡು. ಈಗ ಅದಂತ ನೀನು ಅಲ್ಲ ಅಂತ ತಾನು ಒಪ್ಕೊಳಕತ್ತ ನೋಡತ್ತ ಎಲ್ಲ ಹಿಂಗೆ ಮುಖ ಅಲ್ಲ ಅಂತ ಹೇಳ್ತಂತ ಆತ. ಊಟ ಮಾಡಿ ಸ್ವಲ್ಪ ಹೊತ್ತು ಕೂತು ಹರಟೆ ಹೊಡೆದು ಹೊಂಟಿವಿ. ಇವಾಗ ನಾವು ಹಿಂದ್ಗಡೆ ಏನೋ ಬುತ್ತಿ ಕಳ್ಸ್ಯಾರ. ಬುತ್ತಿ ಅಂದ್ರೆ ಹಿಟ್ಟು, ಹುಣಸೆ ಹಣ್ಣು ಕಟ್ಟ್ಯಾರ ನಮ್ಮಮ್ಮ, ಜೋಳದಿಟ್ಟು ಹುಣಸೆ ಹಣ್ಣು ಅದರಲ್ಲಿ. ಮತ್ತೆ ಒಂದು ಗಿಡ ಕಿತ್ಕೊಂಡು ಗಿಡ ಹಚ್ಬೇಕು ದಾಸವಾಳದ್ದು ಅಂತ. ಮತ್ತು ನನ್ನ ಮಕ್ಕಳಿಗೆ ತಾತ ಅಂಗಡಿಯಾಗ ಕುರ್ಕುರೆ ಇಟ್ಟಾರ. ಅಷ್ಟು ತಗೊಂಡು ನಾವು ಕುರ್ಕುರೆ ತಿನ್ಕೊಂಡು ಇವಾಗ ಮತ್ತೆ ಊರ ಕಡೆ ಹೋಗ್ತಿದ್ವಿ. ಮಕ್ಕಳು ಬರ್ತಾರೆ ಈಗ ಸ್ಕೂಲಿಂದ, ಬರೋಷ್ಟರಲ್ಲಿ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕು. ಅದಕ್ಕೆ ನಮ್ಮ ಮನೆಯವ್ರು ಇವತ್ತು ಆಫೀಸ್ ಹೋಗೇ ಇಲ್ಲ, ರಜೆ ಆಗ್ಬಿಡ್ತು ಒಂದು ದಿನ ಪೂರ್ತಿ. ಬೇಗ ಹೋಗಿ ಹೋಗ್ಬೇಕು ಅವರು ಆಫೀಸಿಗೆ. ಅದಕ್ಕೆ ನಮ್ಮೂರು ಸ್ಕೂಲ್ ಇದೆ. ಸ್ಕೂಲ್ ನೋಡ್ರಿ, ಸ್ಕೂಲ್ ಗ್ರೌಂಡ್ ನಮ್ಮೂರಲ್ಲಿ ಇದೆ. ಪ್ರೈವೇಟ್ ಸ್ಕೂಲ್ ಇದು ಒಂದೇ ಅನ್ರಿ? ಅದು ಒಂದೇ ಪ್ರೈವೇಟ್ ಸ್ಕೂಲ್ ಇರೋದು, ಉಳಿದಿರೋದೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳೇ. ಗೌರ್ಮೆಂಟ್ ಸ್ಕೂಲಲ್ಲೇ ಮತ್ತು ಯಾವಾಗಲೂ ಚೆನ್ನಾಗಿರೋದು. ಅದರಲ್ಲೂ ಕೂಡ ಹಳ್ಳಿಗಳಲ್ಲೇ ಚೆನ್ನಾಗಿರ್ತದೆ. ಎಲ್ಲ ಥರದ್ದು ಟೀಚರ್ಸು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ.
ನರ್ಸರಿ ಒಂದು ಕ್ಲೋಸ್ ಆಗ್ಬಿಡ್ತೀವಿ ನೋಡಿ. ನೋಡಿ ನಮ್ಮೂರು ನರ್ಸರಿ ಇದು. ಇಲ್ಲಿದೆ ಅಲ್ಲ, ಇಲ್ಲಿ ಪ್ಯಾರ್ಲ್ ಗಿಡ ಇವೆಲ್ಲ. ನಮ್ಮ ಮನೇಲಿ ಪ್ಯಾರ್ಲ್ ಗಿಡ ಹಚ್ಚಿದ್ದೀವಿ, ಅದು ದೊಡ್ಡದಾಗಿ ಹೋಗ್ಬಿಟ್ಟೈತಿ. ಇವರು ನೀಟಾಗಿ ಒಂದೇ ಅಳತಿನಲ್ಲಿ ಕಟ್ ಮಾಡ್ತಾರಂತೆ. ಕೆಳಗಡೆ ಇದ್ದು ಬಿಡ್ತಾರ ಏನೋ ಅದು. ಹಾಂ, ಏನು ಮಾಡ್ತಾರೇನ ಹಂಗೆ ಮೇಂಟೈನ್ ಮಾಡ್ತಾರೆ ಅವ್ರು. ದಿನ ಅದೇ ಕೆಲಸ ಅಲ್ಲ ನರ್ಸರಿಗೆ. ನರ್ಸಿಂಗ್ ಮಾಡ್ತಾರೆ, ನರ್ಸಿಂಗ್ ಏನಂತಾರೆ, ಡ್ರೆಸ್ಸಿಂಗ್ ಎಲ್ಲ ಫುಲ್ ಐತಿ, ಚಂದ ಮಾಡ್ತಾರೆ ಅವರು. ನಮ್ದು ಹಂಗೆ ಹೋಗ್ಬಿಟ್ಟದ. ಬಟ್ ನಮ್ಮ ಗಿಡದಲ್ಲಿ ಹಣ್ಣು ಆಗ್ತಾವೆ. ಇಲ್ಲಿ ಹಣ್ಣು ಜಾಸ್ತಿ ಚೆನ್ನಾಗಿರ್ತಾವೆ. ಇವರು ಕೂಡ ದೊಡ್ಡ ಅಂದ್ರೆ ಅವ್ರು ಯಾಕೆ ಬೆಳೆ ಬಿಡಲ್ಲ ಅಂದ್ರೆ ಜಲ್ದಿ ಫಸಲು ಜಾಸ್ತಿ ಬರುತ್ತೆ, ಹಣ್ಣಾಗ ದಪ್ಪ ಬರ್ತಾವಲ್ಲ. ಅದು ಗಿಡ ಜಾಸ್ತಿ ಬೆಳ್ಕೊಂತ ಹೋದಂಗಲ್ಲ ಅಲ್ಲೆಲ್ಲ ಮತ್ತೆ ತುಂಬಕಲ್ಲ ಅದು. ಅವಾಗಿಂದ ಅವಾಗೆ ಗಿಡ ಎಷ್ಟು ಗಿಡಕ್ಕಿರುತ್ತ ಅಷ್ಟು ಪವರ್ಫುಲ್ ಆಗಿರುತ್ತೆ ಅದು. ಹಣ್ಣುಗಳು ಫಲ ಪವರ್ಫುಲ್. ಅದಕ್ಕೆ ಕಟ್ ಮಾಡ್ಬೇಕು. ಮತ್ತೆ ಅದ್ರ ಜೊತೆಗೆ ಜಗ್ಗೆ ಕಾಯಿ ಬಿಡ್ತಾವಲ್ರಿ, ಜಗ್ಗೆ ಕಾಯಿ ಬಿಟ್ರೆ ಎಲ್ಲ ಕಾಯಿಗೂ ಕೂಡ ಎಲ್ಲ ಇದಾಗ್ಬೇಕಲ್ಲ. ಇಲ್ಲಿ ಒಂದು ಸಸಿ ಹೋಗ್ಬೇಕಾಗಿತ್ತು. ಸಸಿ ಇಲ್ಲ, ಅವ್ರು ಬಂದ್ ಮಾಡ್ಯಾರಲ್ಲ ನರ್ಸರಿ. ಲಾಸ್ಟ್ ಟೈಮ್ ಕೇಳಿದ್ವಲ್ಲ, ಅವ್ರು ಹೆಂಗ್ ಕೊಡ್ತಾರ? ಕೊಡಲ್ಲ. ಇವತ್ತು ಮಳೆ ಬರಾಕತ್ತಿಲ್ಲ. ಮಳೆ ಬಂದಿದ್ರೆ ಚಂದಿತ್ತು. ಮಳಿನೇ ಇಲ್ಲ, ಒಟ್ಟ ಮಳಿನೇ ಆಗಿಲ್ಲ ನಮ್ಮ ಕಡೆಗೆ. ಮಳೆ ಬರ್ಲಾರ್ದೆ ಸಾಕಾಗ್ಬಿಟ್ಟದ. ಇವತ್ತು ಮಾತ್ರ ಫುಲ್ಲು ಸೆಕೆ ಇದೆ. ನಾವು ಆ್ಯಕ್ಚುಲಿ ಬೈಕಲ್ಲೇ ಬರಬೇಕು ಅಂತ ಮಾಡಿದ್ವಿ. 5-10 ನಿಮಿಷ ದಾರಿ ನಮಗೂ. ಆದರೆ ಇವತ್ತು ಜಾಸ್ತಿ ಬಿಸಿಲು ಎಲ್ಲ ಇತ್ತು ನಾವು ಬರೋ ಟೈಮಲ್ಲಿ. ಅದಕ್ಕೆ ಬೇಡ ಅಂತ ಕಾರ್ ತೊಗೊಂಡು ಬಂದ್ವಿ. ಅದೊಂಥರ ಬೈಕಲ್ಲಿ ಇಬ್ಬರು ಎಲ್ಲೂ ಹೋಗೇ ಇಲ್ಲ ಅಲ್ರಿ. ಅದ್ರಾಗ ಮಕ್ಳಿದಾವ, ಮಕ್ಳಿಗೆ ಪಾಪ ಅವರಿಗೆ ರೂಢಿ ಇಲ್ಲ, ಬೇಡ ಅಂತೇಳಿ ಅವ್ರನ್ನ ಕಾರಲ್ಲಿ ಕರ್ಕೊಂಡು ತಿರ್ಗಾಡಿ ನಾವೆಲ್ಲೂ ಹೋಗೇ ಇಲ್ಲ. ಒಂಥರ ಲಾಂಗ್ ಡ್ರೈವ್ ಅನ್ನೋ ಥರ. ಇವತ್ತು ಆಗ್ತಿತ್ತು, ಬಟ್ ಬಿಸಿಲು ಜಾಸ್ತಿ ಇದೆ, ಬೇಡ ಅಂತೇಳ್ಬಿಟ್ಟು ಕಾರ್ ತೊಗೊಂಡ್ಬಂದ್ವಿ. ಅವಾಗಿನ ಬಾರೆಹಣ್ಣು ಇಲ್ಲೇ ತರ್ತಿದ್ ನಾವು ಒಟ್ಟಿಗೆ. ಚಿಟ್ಟೆ ಬಾರೆಹಣ್ಣು ತಂದು ಕೊಡ್ತಿದ್ರು ನಮ್ಮ ಮನೆಯಲ್ಲಿ ಎಲ್ಲ ನನಗೆ ತಿನ್ನಕ್ಕೆ. ಏನೋ ಕನ್ಸ್ಟ್ರಕ್ಷನ್ ಮಾಡಬೇಕು, ಏನೋ ನಡೆಸ್ಯಾರ ಕೆಲಸ. ಇವಾಗ ಹುಂಚೆ ಹಣ್ಣು ಇತ್ತು, ಹುಂಚೆ ಹಣ್ಣು ತಿನ್ನಕ್ಕಂತೂ ಬಂದಿಲ್ಲ ನಾನು. ನಮ್ಮಮ್ಮ ಹೊರಗಿಟ್ಟಿದ್ರು ಹುಂಚೆ ಹಣ್ಣು, ಕೆಂಪು ಚಂದಿತ್ತು. ಉಪ್ಪು ಹಾಕ್ಕೊಂಡು ತೊಗೊಂಡು ತಿನ್ಕೊಂತ ಬಂದಿನಿ. ಬಾರೆಹಣ್ಣು, ಹುಣಸೆ ಹಣ್ಣು, ಮಾವಿನಕಾಯಿ ಎಲ್ಲ ನಮ್ಮ ಮನೆಯವ್ರು ತಂದು ಕೊಡ್ತಿದ್ರು. ಹುಂಚಿಕಾಯಿ ಸೀಸನಲ್ಲಿ ಇರ್ತಿದ್ವಲ್ರಿ. ಹುಂಚಿಕಾಯಿ ಅಲ್ಲಿ ಸಿಗ್ತದೆ ಬೆಳಗ್ಗೆ. ನಾವು ವಾಕಿಂಗ್ ಬರ್ತಿದ್ವಲ್ಲ ಸ್ಕೂಲಾಗ. ಇವ್ರು ಬೆಳಗ್ಗೆ ಆಟ ಆಡೋಕ್ಕೆ ಊರಲ್ಲಿದ್ದಾಗ ಮನೆಗೆ ಬರುವಾಗ ಅಲ್ಲಿ ಹರ್ಕೊಂಬರ್ತಿದ್ರು. ನಾವು ಬಂದಿನ ತಿನ್ನಕ್ಕೆ ಕೊಟ್ಟಿರ್ತಿದ್ರು. ನಮ್ಮೂರ ಅಂತರ್ಗಂಗೆ ದುರ್ಗಮ್ಮ ದೇವಿ ದೇವಸ್ಥಾನ. ಈ ಕಾಪಾಡಮ್ಮ, ಮಳೆ ತಾರಮ್ಮ ಜಲ್ದಿ. ಅವತ್ತು ನೆಕ್ಸ್ಟ್ ಡೇ ಫ್ರೆಂಡ್ಶಿಪ್ ಡೇನ ನಮ್ಮ ಟ್ಯೂಷನ್ ಮಕ್ಕಳೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮು ಅದು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೆ ಸಂಡೇ ದಿನ ರಜೆ ಇರುತ್ತಲ್ವ. ಸೊ ಅದಕ್ಕೆ ಮಾರನೇ ದಿನ ಬಂದುಬಿಟ್ಟು ಕ್ಲಾಸಲ್ಲಿ ಎಲ್ಲ ತಾವು ಫ್ರೆಂಡ್ಸ್ ಕೂಡ ಫ್ರೆಂಡ್ಶಿಪ್ ಬೆಲ್ಟ್ ಕಟ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳೋದಲ್ಲದೆ ನಮಗೂ ಕೂಡ ಫ್ರೆಂಡ್ಶಿಪ್ ಬೆಲ್ಟ್ನ ಕಟ್ಟಿಬಿಟ್ಟು ವಿಶ್ ಮಾಡ್ತಾಯಿದ್ರು. ಸೊ ಮಕ್ಕಳು ಖುಷಿ ಅಲ್ವಾ. ಸೊ ಅವ್ರನ್ನ ನಾವು ಫ್ರೆಂಡಾಗಿ ನೋಡೋದು, ಅವರು ನಮ್ಮನ್ನು ಫ್ರೆಂಡಾಗಿ ನೋಡೋದು, ಅಲ್ಲೇನೋ ಒಂಥರ ಬಾಂಡಿಂಗ್ ಇದ್ದೇ ಇರುತ್ತೆ. ಸೊ ನಮಗೂ ಕೂಡ ಅವ್ರು ವಿಶ್ ಮಾಡ್ತಾರೆ ಅಂತಂದರೆ ಅಲ್ಲಿದ್ದ ಕೂಡ ಅವ್ರಿಗೆ ಒಂದು ಎಲ್ಲೋ ಒಂದು ಕಡೆ ನಮ್ಮ ಜೊತೆ ಸ್ವಲ್ಪ ಭಯ ಇಲ್ಲದ ವಾತಾವರಣ ಕೂಡ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂತಂದರೆ ಟೀಚರ್ ಅಂತ ಅಂದರೆ ಸ್ವಲ್ಪ ಅವ್ರಿಗೆ ಭಯ ಬರೋ ಥರ ಆಗಿಬಿಡುತ್ತೆ ಅಲ್ವಾ. ಫ್ರೆಂಡ್ಲಿ ಆಗಿದ್ಬಿಟ್ರೆ ಅವರು ಕೂಡ ಫ್ರೆಂಡ್ ಆಗಿ ನೋಡ್ತಾರೆ. ಏನೇ ಇರಲಿ ಅದನ್ನು ಶೇರ್ ಮಾಡ್ಕೊಳ್ತಾರೆ ನಮ್ಮ ಜೊತೆ ಕೂಡ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಈ ರೀತಿ ಟೀಚರ್ಸ್ ಎಲ್ಲರೂ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಬೆಲ್ಟ್ನ ಕಟ್ಕೊಂಡಿದ್ದೀವಿ. ಸೊ ಯಾರ್ಯಾರ ಕೈಯಲ್ಲಿ ಎಷ್ಟೆಷ್ಟು ಆಗಿದ್ದಾವೆ ನೋಡೋಣ ಬನ್ನಿ. ನನ್ನ ಕೈಯಲ್ಲಿ ಕಡಿಮೆ ಇದ್ದಾವೆ, ಉಳಿದಿರೋ ಟೀಚರ್ಸ್ ಹತ್ರ ಜಾಸ್ತಿ ಇದೆ. ಆ್ಯಕ್ಚುಲಿ ನನ್ನ ಹತ್ರ ಬರೋದಕ್ಕೆ ಮಕ್ಕಳು ಹೆದರ್ತಾರೆ ಸ್ವಲ್ಪ, ಅದು ಏನೋ ಗೊತ್ತಿಲ್ಲ. ಇವನ್ ಫ್ರೆಂಡ್ಶಿಪ್ ರಿಂಗು ಕೂಡ ತಂದು ಕೊಟ್ಟಿದ್ದಾರೆ ನೋಡಿ, ರಿಂಗ್ ಕೂಡ ಹಾಕ್ಕೊಂಡಿದ್ದಾರೆ. ಸೊ ಈ ಥರ ಫ್ರೆಂಡ್ಶಿಪ್ ಡೇನ ನಮ್ಮ ಮಕ್ಕಳು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು, ಸೆಲೆಬ್ರೇಟ್ ಮಾಡಿಕೊಂಡ್ರು. ಒಂಥರ ಖುಷಿ ಮಕ್ಕಳ ಜೊತೆ ಎಲ್ಲದೂ ಕೂಡ
ಅದೊಂಥರ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೇ ಆ ಖುಷಿ ಗೊತ್ತು. ಸೊ ಅವ್ರನ್ನೆಲ್ಲ ನೋಡಿ ನಮ್ಮ ಸಾಮಾನ್ಯ ಕೂಡ ಎಲ್ಲ ಟೀಚರ್ಸ್ಗೂ ನಾನು ಕಟ್ತೀನಿ ಅಂತ ಕಟ್ತಿದ್ದಾಳೆ ನೋಡಿ, ನಾನು ಕಟ್ತೀನಿ ಅಂತ ಹೇಳಿಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲರೂ ಸೇರಿ ಈ ರೀತಿ ಸೆಲೆಬ್ರೇಷನ್ ಕೂಡ ಮಾಡಿದ್ದಾಯಿತು. ಸೊ ಪ್ರ್ಯಾಂಕ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ತಾತ ಅಮ್ಮನಿಗೆ. ಸೊ ಅವ್ರಿಗೆ ಲಾಸ್ಟ್ ಟೈಮ್ ಕೂಡ ಇದೇ ಥರ ನಾನು ನನ್ನ ಫೋಟೋ ಯಜಮಾನ್ರ ಫೋಟೋವನ್ನು ChatGPTನಲ್ಲಿ ಚೇಂಜ್ ಮಾಡಿದ್ದೆ. ಸೊ ಆವಾಗ ಫುಲ್ಲು ಒಂದು ಸ್ವಲ್ಪ ಸೀರಿಯಸ್ ಆಗಿದ್ದರು. ಈ ಸಾರಿ ಅವ್ರ ಫೋಟೋನೇ ಆ ಥರ ಮಾಡಿ ತೋರಿಸಿದೆ. ಅವರು ಅಷ್ಟೊಂದು ನಂಬಲಿಲ್ಲ, ಹಾಗಾಗಿ ಪ್ರ್ಯಾಂಕ್ ಸ್ವಲ್ಪ ಏನೂ ಆಗಲಿಲ್ಲ ಅದು. ಸೊ ನೋಡಿ, ಇವಾಗ ನಾವು ಫೈನಲ್ ಆಗಿ ಎಲ್ಲ ಟೀಚರ್ಸ್ ಸೇರಿ ಈ ರೀತಿ ಒಂದು ಜಸ್ಟ್ ಪಿಕ್ ತಗೊಳ್ಳೋಣ ಅಂತ ತಗೊಳ್ತಾ ಇದ್ವಿ. ಸೊ ಈವ್ನಿಂಗ್ ಟೈಮು ಎಲ್ಲರೂ ಹೊರಡುವಾಗ ಯಾರ್ಯಾರ್ದು ಎಷ್ಟೆಷ್ಟಿದೆ ನೋಡೋಣ ಅಂತೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.